ಸಣ್ಣ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಿಗಳು ಸರ್ಕಾರದ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳ್ತೀವಿ. ಇಂತಹ ಆರ್ಥಿಕತೆಯ ಬೆನ್ನೆಲುಬಿಗೆ ಸರ್ಕಾರ ಕೊಡಲಿಪೆಟ್ಟು ಕೊಡುವಂತಹ ಕೆಲಸವನ್ನ ಮಾಡ್ತಿದೆಯಾ ಎಂಬ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿಗಳ ಕಿರುಕುಳ ಜೊತೆಗೆ ಉದ್ದಿಮೆದಾರರು ಜೊತೆಗೆ ಸಣ್ಣ ಕೈಗಾರಿಕೆಗಳ ಮಾಲೀಕರಿಗೆ ಸರ್ಕಾರ ರೂಪಿಸಿರುವಂತಹ ಒಂದಷ್ಟು ಕಠಿಣ ನಿಯಮಗಳು ಜೊತೆಗೆ ಪಾಲಿಸಿಗಳು ಜೊತೆಗೆ ಸರ್ಕಾರ ವಿಧಿಸ್ತಿರುವಂತಹ ಪೆನಾಲ್ಟಿ, ಬಡ್ಡಿ ದರ ಇದೆಲ್ಲವೂ ಕೂಡ ಈ ಉದ್ದಿಮೆದಾರರನ್ನ, ಸಣ್ಣ ಕೈಗಾರಿಕೆಗಳ ಮಾಲೀಕರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಜೊತೆಗೆ ಅವರಲ್ಲಿ ಆತಂಕವನ್ನು ಕೂಡ ಶುರು ಮಾಡಿದೆ. ಇದೆಲ್ಲದರ ಬಗ್ಗೆ ಸ್ಯಾನ್ಸಿಟಿ ಡೆವಲಪರ್ಸ್ನ ಅಧ್ಯಕ್ಷರು, ಸಂಸ್ಥಾಪಕರು ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಅವರು ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಎಲ್ಲರ ಪರವಾಗಿ ಒಂದು ವಿಸ್ತೃತವಾದ ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಬರೆದಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಈ ಒಂದು ವಲಯದಲ್ಲಿ, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಇವರು FKCCನ ಸದಸ್ಯರು ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಉದ್ಯಮಿಗಳು, ಕೈಗಾರಿಕೋದ್ಯಮಿಗಳ ಪರವಾಗಿ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ವಲಯದಲ್ಲಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಜೊತೆಗೆ ಉದ್ಯಮಿಗಳ ಮಾಲೀಕರಿಗೆ ಯಾವ ರೀತಿಯಾದಂತಹ ಕಿರುಕುಳ ಆಗ್ತಾ ಇದೆ? ಯಾಕಂದರೆ ನೀವು ಒಂದಷ್ಟು 4 ಪುಟಗಳ ವಿಸ್ತೃತವಾದಂತಹ ಒಂದು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಸಣ್ಣ ಕೈಗಾರಿಕೆಗಳು ಉದ್ಯಮಿಗಳ ಸಚಿವರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರಿಗೆ ವಿಸ್ತೃತವಾದ ಪತ್ರವನ್ನು ಕೂಡ ಬರೆದಿದ್ರಿ. ಏನಾಗ್ತಿರುವಂಥದ್ದು ಸರ್ ಇಲ್ಲಿ ಅಂತ ಹೇಳಿದ್ರೆ, ಇವಾಗ ಒಂದು ಬಿಸ್ನೆಸ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಉದ್ಯಮಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಷ್ಟ ಅನ್ನೋದಿರುತ್ತೆ. ಪ್ರತಿ ಸರಿ ಕೂಡ ಒಂದು ಅಮೆಂಡ್ಮೆಂಟ್ ತರ್ತಾರೆ. ಅದು ಟ್ಯಾಕ್ಸೇಷನ್ ಆಗಿರ್ಬೋದು ಅಥವಾ ಪೆನಾಲ್ಟೀಸ್ ಆಗಿರ್ಬೋದು, ಅದ್ರ ಮೇಲೆ ಇಂಟ್ರೆಸ್ಟ್ ಆಗಿರ್ಬೋದು, ತುಂಬ ಹೆವಿ. ಅಂದರೆ ಇವಾಗ ನಿಮಗೆ ಒಂದು 25 ಜನಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಉದ್ಯಮಿಗಳು ಯಾರೆಲ್ಲ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆಲ್ಲ PF ESI ಕಡ್ಡಾಯ ಅಂತ ಮಾಡ್ತಾರೆ. ಆಯ್ತು, ಕಡ್ಡಾಯ ಮಾಡಿರ್ತಾರೆ, PF ಕಟ್ತಾರೆ, ESI ಕಟ್ತಾರೆ, ಇಷ್ಟು ಅಂತ ಅವ್ರಿಗೆ ಒಂದು ಸ್ಯಾಲ್ರಿ ಡಿಸೈಡ್ ಆಗಿರುತ್ತೆ. ಅದನ್ನು ಒಂದು ತಿಂಗಳಲ್ಲೋ ಎವ್ರಿ ಮಂತ್ ಅದನ್ನೇ ಇಂಥ ತಾರೀಕೊಳಗಡೆ ಕಟ್ಟಬೇಕು ಅಂತ ಇರುತ್ತೆ. ಅಂಥ ತಾರೀಕೊಳಗಡೆ ಕಟ್ಟಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಇಂಟ್ರೆಸ್ಟ್ ಹಾಕ್ತಾರೆ. ಅದಾದಮೇಲೆ ಅದು 100 ಜನ ಎಂಪ್ಲಾಯೀಸ್ ಇರ್ತಾರೆ ಅಥವಾ 250 ಜನ ಇರ್ತಾರೆ ಅಥವಾ 500 ಜನ ಇರ್ತಾರೆ. ಸೊ ಆಗಲೂ ಕೂಡ ಅದೇ ರೀತಿಯಲ್ಲಿ ಅವ್ರು ಕಟ್ಕೊಂಡು ಹೋಗಬೇಕಾಗತ್ತೆ. ಬಿಸ್ನೆಸ್ ಅಂತ ಹೇಳಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅದು ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಫೈನಾನ್ಷಿಯಲ್ ಕನ್ಸ್ಟ್ರೈಂಟು. ಬಿಸ್ನೆಸ್ ಯಾವಾಗಲೂ ಒಂದೇ ಥರ ನಡೀತಾ ಇರೋದಿಲ್ಲ. ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸರಿನೋ 2 ತಿಂಗ್ಳಿಗೆ ಒಂದು ಸರಿನೋ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಕಂಪ್ನಿ ಮಾಲೀಕರ ಗಮನಕ್ಕೆ ಅದನ್ನು ಡಿಪಾರ್ಟ್ಮೆಂಟ್ ಅವರು ತೊಗೊಂಡು ಬಂದು ಇಷ್ಟು ನಿಮ್ದು ಈ ಥರ ಪೆನಾಲ್ಟಿ ಇದೆ, ಈ ಥರ ಇದೆ, ಸೊ ನೀವು ನೆಕ್ಸ್ಟ್ ಇದನ್ನು ಡಿಫಾಲ್ಟ್ ಮಾಡಿದ್ರೆ ಇಷ್ಟು ನೀವು ಪೆನಾಲ್ಟಿ ಅಡಿಷ್ನಲ್ ಕಟ್ಟಬೇಕಾಗತ್ತೆ. ಈ ಎಲ್ಲ ಮಾಹಿತಿಗಳನ್ನು ಆಗಾಗ ಬಿಸ್ನೆಸ್ಮೆನ್ಗಳು ಹೊಸ ಅಮೆಂಡ್ಮೆಂಟ್ ಏನೇ ಬಂದರೂ ಕೂಡ ಸರ್ಕಾರದಿಂದ ಬಿಸ್ನೆಸ್ಮೆನ್ಗಳಿಗೆ ಕೊಡಬೇಕು. ಅದನ್ನು ಆಂಟ್ರಪ್ರನರ್ಸ್ಗೆ ಕೊಡಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮತ್ತು ತಿಂಗ್ಳಿಗೆ ಒಂದು ಸರಿನೋ 2 ತಿಂಗಳಿಗೋ 6 ತಿಂಗಳಿಗೋ ಒಂದು ಸರಿ ಆಂಟ್ರಪ್ರನರ್ಸ್ನೆಲ್ಲ ಕರೆದು ಹೊಸ ಅಮೆಂಡ್ಮೆಂಟ್ಸ್ ಏನೇನು ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಕೊಟ್ಟು ಈ ಥರ ಕಾನೂನು ಬಂದಿದೆ ಅನ್ನೋ ಒಂದು ನಾಲೆಡ್ಜ್ನ ಕೂಡ ಅವರು ಕೊಡಬೇಕಾಗತ್ತೆ. ಇಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಸಡನ್ನಾಗಿ ಒಂದು ಇನ್ಸ್ಪೆಕ್ಷನ್ ಬರ್ತಾರೆ ಅಥವಾ ಸಡನ್ನಾಗಿ ನಮ್ಮ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಯಾಕೆ ಫ್ರೀಸ್ ಮಾಡಿರ್ತಾರೆ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಬ್ಯಾಂಕ್ ಅವರು ಹೇಳಲ್ಲ. ಅದಕ್ಕೆ ಫ್ರೀಕ್ವೆಂಟ್ ಫಾಲೋ ಅಪ್ ಮಾಡಿ ಒಂದು 4-5 ದಿನ ಆದಮೇಲೆ ಯಾಕೆ ಅವ್ರು ಅಕೌಂಟ್ ಫ್ರೀಸ್ ಮಾಡಿದ್ದಾರೆ ಅಂತ ಹೋಗಿ ಕೇಳಿದಾಗ ಆವಾಗ ಡೀಟೇಲಾಗಿ ಹೇಳ್ತಾರೆ, ಹೌದು ಸರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಈ ಕಾರಣಕ್ಕೋಸ್ಕರ ಫ್ರೀಸ್ ಆಗಿದೆ ಅಂತ ಹೇಳ್ತಾರೆ. ನಾವು ಈ ವಿಚಾರ ತೊಗೊಂಡು ವಾಪಸ್ ಅಧಿಕಾರಿಗಳನ್ನ ಹೋಗಿ ಕೇಳಿದಾಗ, ಇಲ್ಲ ರೀ, ನಿಮಗೆ ನೋಟಿಸ್ ಕಳಿಸಿದ್ದೀವಿ, ಹೋಗಿ ನೋಡ್ಕೊಳ್ಳಿ. ಸರ್, ಎಲ್ಲಿ ಕಳಿಸಿದ್ದೀರಾ ನೀವು? ಅದು ಕೋರ್ಟಿಂದ ನೀವು ಡೈರೆಕ್ಷನ್ಸ್ ತೊಗೊಬನ್ನಿ, ಆಮೇಲೆ ನಾವು ನಿಮಗೆ ಡೀಟೇಲ್ಸ್ ಕೊಡ್ತೀವಿ ಅಂತ ಒಂಥರ ಉದ್ದಂಡತನದ ಉತ್ತರಗಳನ್ನ ಕೊಡ್ತಾರೆ. ತಿಂಗಳಾಗೊತ್ತಿಗೆ ನಮಗೆ EMI ಇರ್ಬೋದು, ಕಾರ್ ಲೋನ್ ಇರ್ಬೋದು, ಹೌಸಿಂಗ್ ಲೋನ್ ಇರ್ಬೋದು, ಆ ಮಂತ್ ಸ್ಯಾಲ್ರಿ ಕೊಡೋದಿರ್ಬೋದು. ಇದೆಲ್ಲನೂ ಏನಾಗುತ್ತೆ, ಒಂದು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆದಾಗ ಯಾವುದು ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ನೆಗೆಟಿವ್ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ, ನಮ್ಮ ಸಿಬಿಲ್ ಸ್ಕೋರ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಯಾವ ಬ್ಯಾಂಕ್ ಅವರು ಲೋನ್ ಕೊಡೋದಿಲ್ಲ, ಮತ್ತು ಯಾವುದು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ, ಒಂದು ಕಮಿಟ್ಮೆಂಟ್ಗೆ ನಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಎಲ್ಲ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಬೇಕಾದ್ರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಒಬ್ಬ ಅಧಿಕಾರಿಗೆ. ಇಷ್ಟು ಸಂಸ್ಥೆ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರುತ್ತೆ. ನಾಟ್ ಓನ್ಲಿ ಅಬೌಟ್ ನನ್ನ ಕಂಪ್ನಿ, ನನ್ನ ಸಂಸ್ಥೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನು ಅಕೌಂಟ್ ಫ್ರೀಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ನೋಟಿಸ್ ಕೊಟ್ಟು, ಸರ್, ಇಂಥ ಕಾರಣಕ್ಕೆ ಇಂಥ ತಾರೀಕೊಳಗಡೆ ನೀವು ಕಟ್ಟಿಲ್ಲ ಅಂದಾಗ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಕೊಟ್ಟು ಅಕೌಂಟ್ ಫ್ರೀಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಮಾಹಿತಿನೇ ಕೊಡದೆ ಅಕೌಂಟ್ ಫ್ರೀಸ್ ಮಾಡೋವಂಥದ್ದು. ಮತ್ತು ನಮ್ಮ ಕನ್ಸರ್ನೇ ಇಲ್ಲದೆ ನಮ್ಮ ಹತ್ರ ಒಂದು ರೈಟಿಂಗಲ್ಲೂ ಕೂಡ ಯಾವುದೂ ಒಂದು ಉತ್ತರನೂ ತೊಗೊಳ್ದೇನೆ
ಅಕೌಂಟಿಂದ ದುಡ್ಡು ತೊಗೊಬಿಡ್ತಾರೆ. 1 ರೂಪಾಯಿ 2 ರೂಪಾಯಿ ಲಕ್ಷಗಟ್ಟಲೆ ಅಕೌಂಟಿಂದ ದುಡ್ಡು ತೊಗೊಬಿಡ್ತಾರೆ. ಆಮೇಲೆ ನೀವು ಫೈಟ್ ಮಾಡ್ಬೇಕು ಅದಕ್ಕೆ, ಏನಾಗ್ತಾ ಇದೆ, ಅಕೌಂಟ್ ಯಾಕೆ ಈ ಥರ ಮಾಡಿದ್ರಿ, ಇಲ್ಲ ರೀ ಇದು ಪೆನಾಲ್ಟಿ ಇದೆ, ಇಂಟ್ರೆಸ್ಟ್ ಇದೆ, ಉತ್ತರ ಪ್ರದೇಶಲ್ಲಿ ಹೈಕೋರ್ಟ್ ಆರ್ಡ್ರ್ ಆ ಥರ ಇದೆ, ಬಿಹಾರಲ್ಲಿ ಹೈಕೋರ್ಟ್ ಆರ್ಡ್ರ್ ಈ ಥರ ಇದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಈ ಥರ ಇದೆ. ಇದು ನಾರ್ಮಲಾಗಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇದು ಯಾವುದೂ ಮಾಹಿತಿಗಳಿರೋದಿಲ್ಲ. ಮತ್ತು 2006ರಲ್ಲಿ ಅಂದರೆ ಸುಮಾರು ಒಂದು 20 ವರ್ಷ ಹಳೇದು ಯಾವುದೋ ಒಂದು ಫೈಲ್ನ ಓಪನ್ ಮಾಡಿಕೊಂಡು 2024ರಲ್ಲಿ ಅಕೌಂಟ್ ಫ್ರೀಸ್ ಮಾಡಿ ಪೆನಾಲ್ಟಿ ಹಾಕ್ತಾರೆ. ಅಂದರೆ ಆಯಾ ವರ್ಷದಲ್ಲಿ ಏನೆಲ್ಲ ನಡೆಯುತ್ತೆ ಟ್ರಾನ್ಸಾಕ್ಷನ್ನು, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಒಳಗಡೆ ಏನಾದರೂ ಆ ಥರ ಡಿಫಾಲ್ಟ್ಸ್ ಇದ್ದರೆ ಅದನ್ನು ಉದ್ಯಮಿಗಳ ಗಮನಕ್ಕೆ ತೊಗೊಂಡು ಬಂದು ಸಂಕ್ಷಿಪ್ತವಾಗಿ ಅದಕ್ಕೆ ಉತ್ತರನ ತಗೊಂಡು ಅದಾದಮೇಲೆ ಇವರು ಅಕೌಂಟ್ ಫ್ರೀಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಈ ಥರ ಒಂದು ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆನೂ ಇದೇ ಸಮಸ್ಯೆಗಳು ತಲೆದೋರ್ತಾ ಇದೆ. ಸೊ ಹಾಗಾಗಿ ಸುದೀರ್ಘವಾಗಿರ್ತಕ್ಕಂಥ ಒಂದು ಪತ್ರವನ್ನು ನಾನು PMO ಆಫೀಸ್ನಲ್ಲಿ ಸ್ಟೇಟ್ CM ಅವ್ರಿಗೂ ಎಲ್ರಿಗೂ ನಾನು ಕಳಿಸ್ಕೊಟ್ಟಿದ್ದೆ. ಸರ್, ಅಧಿಕಾರಿಗಳ ಈ ರೀತಿಯಾದಂತಹ ನಡೆ, ಈ ಕಿರುಕುಳ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅಂತ? ಸರ್, ಸರ್ಕಾರದ ಗಮನಕ್ಕೆ ಬಂದಿದೆ. ಆದರೆ ಇಡೀ ಸರ್ಕಾರನೂ ಇವತ್ತು ಬ್ಯೂರೋಕ್ರಾಟ್ಸೇ ನಡೆಸ್ತಾ ಇರೋದು. ಯಾಕೆಂದರೆ ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತೊಗೊಂಡು ಬಂದರೂ ಕೂಡ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾರ್ಮ್ ಮಾಡೋದೇ ಅಧಿಕಾರಿಗಳು. ಅವರ ಮನಸ್ಸೋ ಇಚ್ಛೆ ಬಂದಂತೆ ಇವತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವರೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾರೆಲ್ಲ ಎಂಪ್ಲಾಯರ್ಸ್ ಇದ್ದಾರೆ ಆ ಎಂಪ್ಲಾಯರ್ಸ್ ಗಮನಕ್ಕೆ ತೊಗೊಂಡು ಬಂದು ಅವ್ರ ಜೊತೆ ಒಂದು ಡಿಸ್ಕಷನ್ ಮಾಡಿ ಈ ಥರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ತಾ ಇದ್ದೀವಿ ಅಂತ ಮಾಡಬೇಕು. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರೋಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವ್ಯವಸ್ಥೆ ಸುಭಿಕ್ಷವಾಗಿ ನೀಟಾಗಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸರ್ಕಾರಕ್ಕೂ ಒಳ್ಳೆಯದಾಗಬೇಕು, ಉದ್ಯಮಿಗಳಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರಬೇಕೇ ಹೊರತು ಇದು ಏಕಪಕ್ಷೀಯವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರೋದು ತಪ್ಪು ಅಂತ ನನ್ನ ಭಾವನೆ. ಸರ್, ಶರಣಬಸಪ್ಪ ದರ್ಶನಾಪುರ ಅವರಿಗೆ ನೀವೊಂದು ಒತ್ತಾಯವನ್ನು ಕೂಡ ಮಾಡ್ತೀರಿ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಬೇಕು, ನೇರ ಚರ್ಚೆಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಅವ್ರ ಕಡೆ ಏನಾದರೂ ರೆಸ್ಪಾನ್ಸ್ ಬಂದಿದೆ ಇಲ್ಲಿವರೆಗೆ? ಅವ್ರ ಕಡೆಯಿಂದ ನನಗೆ ಒಂದು ರಿಪ್ಲೈ ಲೆಟರ್ ಬಂದಿದೆ. ಇವಾಗ ಇದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡು ಬಂದಿವಿ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಅವ್ರಿಗೆ ಗಮನಕ್ಕೆ ತೊಗೊಂಡು ಬಂದಿವಿ. ಮುಂಬರುವ ದಿನಗಳು ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಒಂದು ರಿಪ್ಲೈ ನಮಗೆ ಬಂದಿದೆ. ಸರ್, ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಒಂದು ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದೀರಿ ಈ ಒಂದು ವಿಸ್ತೃತವಾಗಿ ಬರೆದಿರುವಂತಹ ಪತ್ರದಲ್ಲಿ. ಅದರಲ್ಲಿ ಅಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಇದನ್ನು ನಾನು ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಈಗಾಗಲೇ ಹೇಳಿದ್ದೀನಿ. ಈಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಲಂಚ ಅಂತಂದರೆ ಅದು ನಾವು ಕ್ಯಾಶಲ್ಲೇ ಕೊಡಬೇಕು, ಕ್ಯಾಶಲ್ಲಿ ಕೊಡಲೇಬೇಕಾಗಿರೋಂಥ ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಎಲ್ಲೂ ಬರೆದಿಟ್ಕೊಳ್ಳೋ ಹಾಗೂ ಇಲ್ಲ, ಲಂಚ ಕೊಟ್ಟಿದ್ದೀವಿ ಅಂತ ಹೇಳೋ ಹಾಗೂ ಇಲ್ಲ. ಅಂಥ ಒಂದು ವಾಕ್ಸ್ವಾತಂತ್ರ್ಯ ನಮಗೆ ಕಿತ್ಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ. ಇವತ್ತು ನಾವು ಲಂಚ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಲಂಚ ಕೊಟ್ಟವರು ತಪ್ಪಿತಸ್ಥರೆ, ಲಂಚ ತೊಗೊಂಡವರು ತಪ್ಪಿತಸ್ಥರೆ. ಕಾನೂನು ಪ್ರಕಾರ ಅವ್ರಿಗೂ ಶಿಕ್ಷೆ ಇದೆ, ಇವ್ರಿಗೂ ಶಿಕ್ಷೆ ಇದೆ, ತೊಗೊಂಡವ್ರಿಗೂ ಶಿಕ್ಷೆ ಇದೆ, ಕೊಟ್ಟವ್ರಿಗೂ ಶಿಕ್ಷೆ ಇದೆ. ಈಗ ಕೊಟ್ಟವರು ಅದನ್ನು ಎಲ್ಲೂ ಹೇಳ್ಕೊಳಕ್ಕಾಗ್ತಿಲ್ಲ. ಅದರ ಕೆಲಸ ಆಗಬೇಕು ಅಂತ ಹೇಳಿದಾಗ ಕೊಡಲೇಬೇಕಾಗಿರೋ ಅನಿವಾರ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಕೋರ್ಟ್ಗೆ ಹೋಗಬೇಕು. ಇವಾಗ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಕೇಸ್ಗಳು ಕೋರ್ಟಲ್ಲಿ ಏನಿದೆ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಈಗಿರೋ ಎಷ್ಟು ಜನ ಜಡ್ಜ್ಗಳಿದ್ದಾರೆ ಅವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತೀನಿ ಅಂದರೆ ಇನ್ನೂ 30 ವರ್ಷ ಬೇಕು. ಇವತ್ತಿಗೆ ನಮ್ಮಲ್ಲಿ ಅಷ್ಟು ಕೋರ್ಟ್ಗಳು ಇಲ್ಲ, ಅಷ್ಟು ಜಡ್ಜ್ಗಳು ಇಲ್ಲ. ನಾವು ಏನಾದರೂ ಒಂದು ಕೇಸ್ ಹಾಕಿದ್ರೆ ಏನೋ ಒಂದು 6 ತಿಂಗಳಲ್ಲಿ ನಮಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳೋ ಅಂಥ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮು ಇಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿದೆ, ಏನಾದರೂ ಒಂದು ಕೇಸ್ ಮಾಡಿದರೆ ಅದನ್ನು 6 ತಿಂಗಳಲ್ಲಿ ಕ್ಲೋಸ್ ಮಾಡಬೇಕು, 1 ವರ್ಷದಲ್ಲಿ ಕ್ಲೋಸ್ ಮಾಡಬೇಕು ಅಂತ. ಬಟ್ ನಮ್ಮ ಕೋರ್ಟಿಗೆ ಹೋದರೆ ದೇರ್ ಈಸ್ ನೋ ಟೈಮ್ ಲಿಮಿಟ್. ಇಟ್ ಕ್ಯಾನ್ ರನ್ 10 years, 15 years, 20 years. ಸೊ ಒಂದು ಚಿಕ್ಕ ವಿಚಾರಕ್ಕೆ ಒಂದು ಖಾತೆ ಮಾಡ್ಕೋಬೇಕು ಅಂತ ಹೋದ್ರೆ 10,000 ಕೊಡಿ ಅಂತಾರೆ. 1,000 ರೂಪಾಯಲ್ಲಿ ಆಗೋ ಕೆಲಸ 10,000 ರೂಪಾಯಿ ಕೇಳ್ತಾರೆ. 10,000 ರೂಪಾಯಿ ಕೊಡಲಿಲ್ಲ ಅಂದರೆ ನಾನು ಅಲ್ಲಿದ್ದೀನಿ, ನಾವು ಇಲ್ಲಿದ್ದೀನಿ, ಫಿಂಗರ್ ಪ್ರಿಂಟ್ ಪ್ರಾಬ್ಲಮ್ ಆಗ್ತಿದೆ, ನಮ್ಮಲ್ಲಿ ಬಯೋಮೆಟ್ರಿಕ್ ವರ್ಕ್ ಆಗ್ತಿಲ್ಲ, ಸರ್ವರ್ ಡೌನ್ ಆಗಿದೆ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಬೆಳಗ್ಗೆ ಬನ್ನಿ. ಒಂದು ಪೆಟ್ರೋಲ್ ಅಲಯನ್ಸ್ಗೆ ಸುಮಾರು ಒಂದು 20,000 ಖರ್ಚಾಗ್ಬಿಡುತ್ತೆ ನೀವು 10,000 ಕೊಡಲಿಲ್ಲ ಅಂತ ಹೇಳಿದ್ರೆ. ಸೊ ಏನು ಮಾಡ್ತಾರೆ, 10,000 ಕೊಡ್ತಾರೆ, ಖಾತೆ ಮಾಡಿಸ್ಕೊಂಡು ಬರ್ತಾರೆ. ಅವತ್ತು ಈ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ ಆಲ್ರೆಡಿ. ಸೊ ಅವ್ರ ಬಗ್ಗೆ ತನಿಖೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಇಡೀ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಪ್ರಕರಣಗಳು ಅಧಿಕಾರಿಗಳ ಹೆಸರು ಮೇಲೆ ರಿಜಿಸ್ಟರ್ ಆಗಿದೆ, ಎಷ್ಟಕ್ಕೆ ಜಸ್ಟಿಫಿಕೇಶನ್ ಸಿಕ್ಕಿದೆ ಅಂದರೆ ಇವತ್ತರೆಗೂ ಅದೊಂದು ಯಕ್ಷ ಪ್ರಶ್ನೆ. ಯಾವ ಅಧಿಕಾರಿಗಳಿಗೂ ಇವತ್ತರೆಗೂ ಕಾಲ್
ಶಿಕ್ಷೆ ಅನ್ನೋದು ಆಗಿರೋದು ನಮ್ಮ ಗಮನಕ್ಕೆ ಬಂದಿದ್ರೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಸ್ಟೇ ತರ್ತಾರೆ, ಮತ್ತೆ ಆ ಕೇಸ್ ಒಂದು 20 ವರ್ಷ ನಡೆಯುತ್ತೆ. ಅವ್ರು ರಿಟೈರ್ ಆಗೋವರೆಗೂ ಆ ಕೇಸು ನಡೀತಾನೆ ಇರುತ್ತೆ. ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ನಾಳೆಯಿಂದ ವಾಪಸ್ ನಮ್ಮ ಮೇಲೆ ಇನ್ನೊಂದು ಯಾವುದಾದ್ರು ಒಂದು 4 ಕೇಸು, ಇನ್ನೊಂದು 4 ಎನ್ಕ್ವೈರಿ ಆಗುತ್ತೆ ಅನ್ನೋದು ಗೊತ್ತಿದೆ. ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರೋದ್ರಿಂದನೇ ವಾಪಸ್ ಕೂತ್ಕೊಂಡು ಇದನ್ನು ನಾನು ನಿಷ್ಠೂರವಾಗಿ ಮಾತಾಡೋಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಇವತ್ತಿಗೆ. ಸರ್, ಅಧಿಕಾರಿಗಳು ನಿರೀಕ್ಷೆ ಮಾಡಿದಷ್ಟು ಲಂಚ ಸಿಗದೇ ಇದ್ದಾಗ, ಕೊಡದೇ ಇದ್ದಾಗ ಈ ರೀತಿಯಾದಂತಹ ಕಿರುಕುಳಗಳು, ಇನ್ಸ್ಪೆಕ್ಷನು, ದಿಢೀರ್ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ನೋಟಿಸ್ ಕೊಡುವಂಥದ್ದು, ಇದೆಲ್ಲ ಕೂಡ ಶುರು ಆಗ್ತಾ ಇದೆಯಾ ಅಂತ? 100% ಏನಾಗುತ್ತೆ, ನಿಮ್ಗೆ 11 ಗಂಟೆಗೆ ಬಂದು ನೋಟಿಸ್ ಕೊಡ್ತಾರೆ. ನೀವು 11 ಗಂಟೆಗೆ ಇಂಥ ತಾರೀಕು ಬರಬೇಕು ಅಂತ ಸಮ್ಮನ್ ಇಶ್ಯೂ ಮಾಡ್ತಾರೆ. 11 ಗಂಟೆಗೆ ನಾವು ಕೂತ್ಕೊಂಡ್ರೆ ಸಾಯಂಕಾಲ 4 ಗಂಟೆವರೆಗೂ ಕೂತಲ್ಲೇ ಕಾಯಿಸ್ತಾರೆ. ಆಮೇಲೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀವಿ, CMದು ಯಾವುದೋ ಮೀಟಿಂಗ್ ಬಂತು, PMದು ಯಾವುದೋ ಮೀಟಿಂಗ್ ಬಂತು, ಒಂದು ಕೆಲಸ ಮಾಡಿ ನೀವು ನೆಕ್ಸ್ಟ್ ಡೇಟಿಗೆ ಬನ್ನಿ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಡೇಟ್ಗೆ ಹೋದಾಗಲೂ ಅದೇ ಕತೆ, ಇನ್ನು ನೆಕ್ಸ್ಟ್ ಡೇಟ್ಗೆ ಹೋದಾಗಲೂ ಅದೇ ಕತೆ. ಅವ್ರನ್ನ ಬಿಸ್ನೆಸ್ ಮಾಡೋರನ್ನ ಹ್ಯುಮಿಲಿಯೇಟ್ ಮಾಡಿ, ಅವರ ಒಂದು ಶಕ್ತಿ ಏನು ಮನಸ್ಸಲ್ಲಿ ಒಂದು ಧೈರ್ಯ ಇರುತ್ತೆ ಅದನ್ನು ಕುಗ್ಗಿಸೋವರೆಗೂ ಅವ್ರನ್ನ ಯಾವ ಥರ ಮಾರಲ್ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಅಧಿಕಾರಿಗಳು ಚೆನ್ನಾಗಿ ಗೊತ್ತೆ. ಆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಸರ್, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಸಲಹೆಗಳನ್ನು ಕೊಡ್ತೀರಿ ಸರ್ಕಾರಕ್ಕೆ. ಯಾವ ಸಲಹೆಗಳನ್ನ ತಗೊಳ್ಬೇಕಾಗುತ್ತೆ ಸರ್ಕಾರ ಇಂತಹ ವಿಚಾರಗಳಲ್ಲಿ? ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೊಂದು ಇನ್ಕಮ್ ಟ್ಯಾಕ್ಸ್ ಪ್ರತಿ ವರ್ಷ ಕಟ್ತೀರಾ, ಅದನ್ನು ಸರ್ಕಾರದವರು ವೆರಿಫೈ ಮಾಡ್ತಾರೆ. ಆದರೆ ಒಂದು 5 ವರ್ಷ ಆದಮೇಲೆ ಒಂದು ನೋಟಿಸ್ ಬರುತ್ತೆ ನಿಮಗೆ, ಯಾವುದೋ ಒಂದು 5 ವರ್ಷದಿಂದ ಇಂಥದ್ದು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರಿ, ನೀವು ಇದಕ್ಕೆ ಟ್ಯಾಕ್ಸಸ್ನ ಕಟ್ಟಬೇಕಾಗುತ್ತೆ ಅಂತ. ನೀವು ಟ್ಯಾಕ್ಸಸ್ ಕಟ್ಟಬೇಕು ಅಂತ ಹೋದಾಗ ಅವ್ರು ಹೇಳ್ತಾರೆ, ಎಸ್ ಇದು ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ನಿಮ್ಗೆ ಅದ್ರ ನಾಲೆಡ್ಜ್ ಬಂದಿರಲ್ಲ, ಅಥವಾ ನಿಮ್ಮ ಆಡಿಟರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡಿರಲ್ಲ, ಏನೋ ಒಂದು ವ್ಯತ್ಯಾಸಗಳಾಗಿರುತ್ತೆ. 18% ಇಂಟ್ರೆಸ್ಟ್ ವರ್ಷಕ್ಕೆ. 5 ವರ್ಷಕ್ಕೆ ಹೆಚ್ಚು ಕಡಿಮೆ ಅದು ಡಬಲ್ ಆಗೋಯ್ತು. ನೀವು 1 ಲಕ್ಷ ಕಟ್ಟಬೇಕು ಅಂತಿದ್ರೆ 5 ವರ್ಷ ಆದಮೇಲೆ ನಿಮಗೆ ಇನ್ಕಮ್ ಟ್ಯಾಕ್ಸ್ನ ನೋಟಿಸ್ ಬಂದರೆ 1 ಲಕ್ಷ ಕಟ್ಟೋ ಜಾಗದಲ್ಲಿ 2 ಲಕ್ಷ ಕಟ್ಟಬೇಕಾಗತ್ತೆ ನೀವು. ಅವಾಗ ಹೇಳ್ತಾರೆ ಅಧಿಕಾರಿಗಳು, 1 ಲಕ್ಷ ಕಟ್ಟಬೇಕಲ್ಲ, ಇದೆಲ್ಲ ಏನೋ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ತೀವಿ, ನಾವು ಒಂದು ಕೆಲಸ ಮಾಡಿ ಒಂದು 20,000 ಕೊಡಿ, ಸರ್ಕಾರಕ್ಕೆ ಒಂದು 20,000 ಕಟ್ಟಿ ಒಂದು 60,000 ಬಿಡ್ತೀವಿ. ಆವಾಗ ನೀವು 1 ಲಕ್ಷ ಕಟ್ತೀರಾ ಅಥವಾ 40,000 ರೂಪಾಯಿ ಕೊಟ್ಬಿಟ್ಟು ಹೊರಡೆ ಬರ್ತೀರಾ? ಇದು ಲಕ್ಷದ ವಿಚಾರದಲ್ಲಿ ತೊಗೊಂಡ್ರೆ ಹಾಗೆ, ಕೋಟಿಗಳ ವಿಚಾರ ಅಂತ ಬಂದಾಗ ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಇದಕ್ಕೆ ಪೆನಾಲ್ಟಿ ಅಥವಾ ಇಂಟ್ರೆಸ್ಟು ಏನಿದೆ ಅದನ್ನು ಮಿನಿಮಮ್ ಇಂಟ್ರೆಸ್ಟು, ಮಿನಿಮಮ್ ಪೆನಾಲ್ಟೀಸ್ ಇದ್ದಾಗ ಏನಾಗುತ್ತೆ, ಯಾರಿಗೂ ಅಧಿಕಾರಿಗಳಿಗೆ ನಾವು ಲಂಚ ಕೊಡೋಷ್ಟು ಬರೋದೂ ಇಲ್ಲ. ಮತ್ತು ರೂಲ್ಸು ರೆಗ್ಯುಲೇಷನ್ಸ್ ಮಾಡಿದ್ಮೇಲೆ ಇವತ್ತಿಗೆ ಎಲ್ಲನೂ ಕಂಪ್ಯೂಟ್ರೈಸ್ಡ್ ಇದೆ, ಎಲ್ಲನೂ AI ಮಾಯ ಇದೆ. ಸಿಸ್ಟಮೇ ಕ್ಯಾಲ್ಕುಲೇಟ್ ಮಾಡಿ ಮಿನಿಮಮ್ ಇಂಟ್ರೆಸ್ಟು ಇಷ್ಟಿಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ರೆ ಅದ್ರ ಮೇಲೆ ಅಧಿಕಾರಿಗಳಿಗೆ ಡಿಸ್ಕ್ರಿಷನರಿ ಪವರ್ಸೇ ಇರಬಾರ್ದು. ಇಷ್ಟು ₹1 ಇಂಟ್ರೆಸ್ಟು, ₹1 ಪೆನಾಲ್ಟಿ ಅಂದರೆ ಅದು ಸಿಸ್ಟಮಲ್ಲಿ ಫಿಕ್ಸ್ ಆದಮೇಲೆ ಯಾರೂ ಅಧಿಕಾರಿಗಳು ಬದಲಾವಣೆ ಮಾಡೋಕ್ಕಾಗಬಾರ್ದು. ಆ ಅಧಿಕಾರ ಅವ್ರಿಗೆ ಬದಲಾವಣೆ ಮಾಡೋ ಅಧಿಕಾರ ಕೊಟ್ಟಿರೋದ್ರಿಂದ ಲಂಚ ಕೇಳ್ತಾರೆ. ಸೊ ಪೆನಾಲ್ಟಿ ಇಂಟ್ರೆಸ್ಟ್ ಕಡಿಮೆ ಮಾಡಿದಾಗ ಏನಾಗುತ್ತೆ, ಬಿಸ್ನೆಸ್ ಮಾಡ್ತಾರೆ, ಇನ್ನು ಸ್ವಲ್ಪ ಬಿಸ್ನೆಸ್ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿಗೆ 2023, 2024 2 ವರ್ಷ ತೊಗೊಂಡ್ರೆ ಸುಮಾರು 9,700 ಮಲ್ಟಿ ಮಿಲಿಯನಿಯರ್ಸು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡಿ, ಓನ್ಲಿ ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಆ್ಯಂಡ್ ಕರಪ್ಷನ್. ನಾವು ಇವತ್ತಿಗೆ 4 ಟ್ರಿಲಿಯನ್ ಎಕಾನಮಿ, 10 ಟ್ರಿಲಿಯನ್ ಎಕಾನಮಿ, 25 ಟ್ರಿಲಿಯನ್ ಎಕಾನಮಿ ಅಂತ ಏನು ಮಾತಾಡ್ತಾ ಇದ್ದೀವಿ, ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರನ್ನ ಕಳ್ಳರ ಥರ ನೋಡಿ ಎಲ್ಲರೂ ದೇಶ ಬಿಟ್ಟು ಹೋದರೆ ದೇಶ ಹೆಂಗೆ ಉದ್ಧಾರ ಆಗುತ್ತೆ? ಎಲ್ಲ ದೊಡ್ಡವರು, ಎಸ್ ಅಫ್ಕೋರ್ಸ್ ದೇ ಆರ್ ಲೀಡಿಂಗ್ ಎ ಗುಡ್ ಲೈಫ್, ಬಟ್ ವಾಟ್ ಅಬೌಟ್ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್? ಅವ್ರಿಗೂ ನಾನು ದೊಡ್ಡ ಶ್ರೀಮಂತ ಆಗಬೇಕು, ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಅದಕ್ಕೆ ಅವಕಾಶಗಳು ನಮ್ಮ ಸಮಾಜದಲ್ಲಿ ಆದಷ್ಟು ಕಡಿಮೆ ಇದೆ. ಸರ್, ಈಗ ಪ್ರಸ್ತುತ ಉದ್ಯಮಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ ಇದೆಲ್ಲವೂ ಕೂಡ? ಒಬ್ಬರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮಲ್ಟಿ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೆ. ಇವಾಗ ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀವಿ, ಈಗ ನಾಳೆ ದಿನ ಏನೋ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವಿ, ಅಥವಾ ಇನ್ನೊಂದು ಯಾವುದೋ ಫರ್ನಿಚರ್ ಶಾಪ್ ಓಪನ್ ಮಾಡಬೇಕು ಅನ್ಕೋತೀವಿ, ಅಥವಾ ಇನ್ನೊಂದು ಯಾವುದೋ ಹೋಟೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಈ ರೂಲ್ಸು ರೆಗ್ಯುಲೇಷನ್ಸು ಕಂಪ್ನೀಸು ಎಲ್ಲ ನೋಡಿದಾಗ ಏನಾಗುತ್ತೆ, ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಾಲೋ ಮಾಡಬೇಕು ಒಂದು ಕಂಪ್ನಿಗೆ ಅಂತ ಬಂದಾಗ ಆಬ್ವಿಯಸ್ಲಿ ನಾವು ಡೈವರ್ಸಿಫಿಕೇಷನ್ ತೊಗೊಳ್ಳೋ ಜಾಗದಲ್ಲಿ 4 ಕೆಲಸ ಮಾಡೋ ಜಾಗದಲ್ಲಿ ಒಂದೇ ಕೆಲಸ ಮಾಡ್ತೀವಿ. ಅಯ್ಯೋ ಯಾಕೆ ಬೇಡಕ್ಕಪ್ಪ, ಬಿಡು, ನಮಗೆ ಸಾಕು, ಇರೋದು ಸಾಕು, ಎಷ್ಟು ಅಂತ ಮಾಡೋದು. ನಮಗೆ ಆ ಉತ್ತೇಜನ ಕೊಡೋ ಜಾಗದಲ್ಲಿ ಸರ್ಕಾರ ಡಿಸ್ಕರೇಜ್ ಮಾಡ್ತಾ ಇದೆ. ನೀವು ನಿಮ್ಮ ಕೆಲಸ ಏನಿದೆ ಅಷ್ಟು ಮಾಡಿರಿ. ಇವತ್ತು ಸರ್ಕಾರ ಹೇಳೋದು ಒಂದೇ, ನಮಗೆ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ನ ಫಸ್ಟ್ ಕಟ್ಟಿ. ನೀವು ಆ ಟ್ಯಾಕ್ಸ್ ಅಮೌಂಟು ಎಷ್ಟು ಕಟ್ಟಿ, ವಿಚ್ ಇಸ್ ಎ ಹೈಯೆಸ್ಟ್ 35% ಯಾವ ದೇಶದಲ್ಲೂ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಬಿಟ್ಟರೆ. GST 18%, AC ಗೆ 28%,
ಏನೋ ಬ್ಯಾಟ್ರಿಗೆ 28% ಜಿ ಎಸ್ ಟಿ, ಕಾಫಿ ಕುಡಿದ್ರೆ ಅದ್ರ ಮೇಲೂ ಜಿ ಎಸ್ ಟಿ, ಹೋಟ್ಲಿಗೆ ಹೋದರೆ ಅಲ್ಲೂ ಜಿ ಎಸ್ ಟಿ. ಎಲ್ಲಿ ಜಿ ಎಸ್ ಟಿ ಇಲ್ಲ? ಇಟ್ಸ್ ನಾಟ್ ಓನ್ಲಿ ಅಬೌಟ್ ಜಿ ಎಸ್ ಟಿ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇನ್ಕಮ್ ಟ್ಯಾಕ್ಸ್. ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರದವರು ಉದ್ಯಮಿಗಳಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಬರೀ ರೂಲ್ಸು, ರೆಗ್ಯುಲೇಷನ್ಸು, ಪ್ರೊಸೀಜರು, ಇವ್ರು ಹೊಸ ಕಾನೂನುಗಳನ್ನ ಏನು ತರ್ತಾರೆ, ನಮಗೆ ಬಿಸ್ನೆಸ್ ಮಾಡೋದು ಬಿಟ್ಟು ಬರೀ ಕಾನೂನು ಓದ್ಕೊಂಡು ಕೂತ್ಕೊಳ್ಳೋದೇ ಒಂದು ಕೆಲಸ ಆಗಿದೆ ಇವತ್ತಿಗೆ. ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಕಾನೂನು ಏನು ಹೇಳುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಪ್ರತಿ ಸರಿನೂ ಒಂದು ಕಾನೂನು ಚೇಂಜ್ ಮಾಡ್ತಾನೇ ಇದ್ರೆ ಇವರು ಬಿಸ್ನೆಸ್ ಎಲ್ಲಿ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಸೊ ಹಾಗೆ ನಂದು ಸುಮಾರು ಒಂದು 13-14 ಬಿಸ್ನೆಸ್ ಇತ್ತು. ಈಗ ಎಲ್ಲ ಕಟ್ ಆಫ್ ಮಾಡಿ, ಆಫ್ಟರ್ ಕೋವಿಡ್, ಆಫ್ಟರ್ ಡಿಮಾನಿಟೈಸೇಷನ್ ಎಲ್ಲ ಕಟ್ ಡೌನ್ ಮಾಡಿ ಇವಾಗ ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಯಾವ ಕೆಲಸನೂ ನಾವು ಮಾಡ್ತಾ ಇಲ್ಲ. ಅಲ್ಲಿಗೆ 1500 ಜನ ನಮ್ಮಲ್ಲಿ ಎಂಪ್ಲಾಯ್ಸ್ ಇದ್ದರು, ಇವತ್ತಿಗೆ 350 ಜನಕ್ಕೆ ಇದ್ದೀವಿ. ಇವತ್ತು ಸರ್ಕಾರ ಸಪೋರ್ಟ್ ಮಾಡಿದರೆ ಮೋಸ್ಟ್ ಒಂದು 30,000 ಜನ ನಮ್ಮಲ್ಲಿ ಎಂಪ್ಲಾಯ್ಸ್ ಇರ್ತಾಯಿದ್ರು. ಸರ್ಕಾರ ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ಆಟೋಮೆಟಿಕ್ಕಾಗಿ 25 ಟ್ರಿಲಿಯನ್ ಎಕಾನಮಿನೂ ಆಗುತ್ತೆ. ಫೇಸ್ಲೆಸ್ ಸಿಸ್ಟಮ್ನ ಅಂತ ಏನು ಇವತ್ತು ತೊಗೊಂಡು ಬಂದಿದ್ದಾರೆ, ಅಲ್ಲೂ ಕೂಡ ಕರಪ್ಷನ್ಸ್ ಇದೆ. ಇವತ್ತಿಗೆ ಪರಿಸ್ಥಿತಿ ಏನಂದರೆ, ಮೊದಲಾದರೆ ಅಧಿಕಾರಿಗಳು ಡೈರೆಕ್ಟಾಗಿ ಕೇಳೋರು, ಇವತ್ತು ಅಡ್ವೊಕೇಟ್ಗಳು ಕೇಳ್ತಾರೆ, ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳು ಕೇಳ್ತಾರೆ. ಸರ್ ಅವ್ರು ಯಾರು ನಿಮ್ಮ ಹತ್ರ ನೇರವಾಗಿ ಮಾತಾಡೋದಿಲ್ಲ, ಇಷ್ಟು ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಅಂತಾರೆ. ಈಗ ಚಾರ್ಟರ್ಡ್ ಅಕೌಂಟೆಂಟ್ ತೊಗೋತಾ ಇದ್ದಾರ ದುಡ್ಡು, ಅಥವಾ ಮಧ್ಯವರ್ತಿಗಳು ತೊಗೋತಾ ಇದ್ದಾರ ದುಡ್ಡು, ಅಥವಾ ನಿಜವಾಗ್ಲೂ ಅಧಿಕಾರಿಗಳೇ ದುಡ್ಡು ತೊಗೋತಾ ಇದ್ದಾರಾ ಅನ್ನೋ ಕನ್ಫ್ಯೂಷನ್ನಲ್ಲಿ ಬಿಸ್ನೆಸ್ ಮೆನ್ಗಳಿದ್ದಾರೆ. ಸರ್, ಕಡೆಯದಾಗಿ ಈ ಸಣ್ಣ ಉದ್ಯಮಿಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನೀವು ಏನು ಒತ್ತಾಯ ಮಾಡ್ತೀರಾ? ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಮೀಟ್ರ್ ಬಡ್ಡಿ ಇರ್ಬೋದು, ಅಥವಾ NBFC ಸ್ಪೆಷಲಿ ಕೊಡಬೇಕಾದ್ರೆ 11%, 12% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು, ಲಾಸ್ಟ್ಗೆ ಒಂದು ಡೌನ್ ದ ಲೈನ್ 1 ವರ್ಷ 1.5 ವರ್ಷ ಆಗ್ತಾಗೆ 0.5, 1, 2 ಈ ಥರ ಇನ್ಕ್ರೀಸ್ ಮಾಡಿಕೊಂಡು 19% ಇಂಟ್ರೆಸ್ಟ್ ಕೊಡೋವರೆಗೂ NBFCಗಳಿಗೆ ಕಲೆಕ್ಟ್ ಮಾಡೋದಕ್ಕೆ 24%ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ಡಿಸೈಡ್ ಮಾಡ್ಕೊಳ್ಳೋ ಥರ ಒಂದು ಇಂಟ್ರೆಸ್ಟ್ ರೇಟ್ನ ಡಿಸೈಡ್ ಮಾಡ್ಕೊ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಮೀಡಿಯಮ್ ಆ್ಯಂಡ್ ಮಿಡಲ್ ಕ್ಲಾಸ್ ಬಿಸ್ನೆಸ್ ಮ್ಯಾನ್ಗಳು ಯಾರ್ಯಾರಿದ್ದಾರೆ, ಒಂದು 100 crores ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಒಂದು 25 ಕೋಟಿ ಅಸೆಟ್ ಇದೆ, ಒಂದು 10 ಕೋಟಿ ಲೋನ್ ಬೇಕು ಅಂದರೆ ಅವನು 20% ಇಂಟ್ರೆಸ್ಟ್ ಕಟ್ತಾನೆ. ಅದೇ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋದರೆ FD ಇಟ್ಟರೆ ಒಂದು 6%, 7% ಕೊಡ್ತಾರೆ. ಅಟ್ಲೀಸ್ಟ್ ಒಂದು 9%ಗೋ 10%ಗೋ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟ್ ತೊಗೊಂಡು ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೆ, ಟ್ಯಾಕ್ಸಸ್ ಯಾರು ರೆಗ್ಯುಲರಾಗಿ ಕಟ್ತಾ ಇರ್ತಾರೆ, ಎಂಪ್ಲಾಯೀಸ್ ಎಷ್ಟು 100 ಜನ 200 ಜನ ಎಂಪ್ಲಾಯೀಸ್ ಇರ್ತಾರೆ, ಅವ್ರು ಕೇಳಿದಾಗ ಅಟ್ಲೀಸ್ಟ್ ಆ ಪ್ರಾಪರ್ಟಿನ ಸೆಕ್ಯೂರಿಟಿಯಾಗಿ ತೊಗೊಂಡು ಒಂದು 50% ಅದರದ್ದು ವ್ಯಾಲ್ಯೂ ಏನಿರುತ್ತೆ ಅದಕ್ಕೊಂದು ಮಿನಿಮಮ್ ರೇಟ್ ಆಫ್ ಧರ್ಮದ ಬಡ್ಡಿನಲ್ಲಿ ಅವ್ರು ಕೊಟ್ಟಾಗ 100% ಅವ್ರ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ, ಆ ಟ್ಯಾಕ್ಸಸ್ನ ಕೂಡ ಜಾಸ್ತಿ ಕಟ್ತಾರೆ. ಸೊ ಈ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ನ ಆದಷ್ಟು ಅವಾಯ್ಡ್ ಮಾಡಿ ಗೌರ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ನ ಇನ್ಕ್ರೀಸ್ ಮಾಡಿ ಎಲ್ಲ ಫ್ರೆಂಡ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಸಣ್ಣ ಕೈಗಾರಿಕೆಗಳು ಉದ್ಯಮಿಗಳ ಮಾಲೀಕರ ಪರವಾಗಿ ಡಾಕ್ಟರ್ ವಿಶ್ವಕಾರ್ಯಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.